ಸೆನ್ಸೆಕ್ಸ್ 1% ಅಪ್ ಆಯ್ತಂತೆ ಇವತ್ತು, ನಿಫ್ಟಿ 1% ಡೌನ್ ಇದೆ ಅಂತ ಇವತ್ತು. ಈ ರೀತಿ ಸುಮಾರು ವಿಷಯಗಳನ್ನ ನಾವು ಆನ್ ಡೈಲಿ ಬೇಸಿಸ್ ಅಲ್ಲಿ ಕೇಳ್ತಾ ಇರ್ತೀವಿ. ಎಸ್ಪೆಷಲಿ ನೀವು ಸ್ಟಾಕ್ ಮಾರ್ಕೆಟ್ ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರೆ ಅಂದ್ರೆ ಈ ತರ ನಿಮಗೆ ಕೇಳಿ ಬರ್ತಾನೆ ಇರುತ್ತೆ. ಬಟ್ ಸುಮಾರು ಜನಕ್ಕೆ ಒಂದು ಕ್ವಶನ್ ಇರುತ್ತೆ, ಯಾವ ಒಂದು ಕಾರಣಗಳಿಂದ ಈ ಒಂದು ಸ್ಟಾಕ್ ಮಾರ್ಕೆಟ್ ಮೇಲೆ ಕೆಳಗೆ ಆಗುತ್ತೆ, ಯಾಕೆ ಇದು ಮೇಲೆ ಕೆಳಗೆ ಮೂವ್ ಆಗುತ್ತೆ ಅನ್ನೋದು ಸುಮಾರು ಜನಕ್ಕೆ ಕ್ವಶನ್ಸ್ಗಳಿರುತ್ತೆ. ಈ ಒಂದು ಉದ್ದೇಶವಾಗಿ ಇವತ್ತಿನ ವಿಡಿಯೋ ಮೂಲಕ ನಾವು ನಿಮಗೆ ಏನಕ್ಕೆ ಸ್ಟಾಕ್ಸ್ ಅಥವಾ ಯಾವುದೇ ಒಂದು ಅಸೆಟ್ ಕ್ಲಾಸ್ ಏನಕ್ಕೆ ಅಪ್ ಅಂಡ್ ಡೌನ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅನ್ನೋ ಒಂದು ವಿಷಯವನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ ವಿಡಿಯೋ ಮೂಲಕ. ಅಷ್ಟೇ ಅಲ್ಲ, ಯಾವ ಒಂದು ವಿಷಯದಲ್ಲಿ ಗಮನ ಇಟ್ಕೋಬೇಕು, ಬಿಕಾಸ್ ಇನ್ವೆಸ್ಟ್ಮೆಂಟ್ ಮಾಡಿ ಸುಮ್ಮನೆ ಬಿಟ್ಬಿಡೋದಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದಿರ ಅಂತ ಅಂದ್ರೆ ಆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನೇನೆಲ್ಲ ನಡೀತಾ ಇದೆ ಅಂತ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳನ್ನ ಮತ್ತೆ ಫ್ಯೂಚರ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ ಸ್ಟಾಕ್ ಮಾರ್ಕೆಟ್ ಹಾಗೆ ಫಿನಾನ್ಸ್ ಬಗ್ಗೆ. ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಮೇಲೆ ಕೆಳಗೆ ಮೂವ್ ಆಗುತ್ತೆ ಅಂತ ನೋಡೋದಾದ್ರೆ ಸುಮಾರು ಫ್ಯಾಕ್ಟರ್ಸ್ಗಳು ಇದರಲ್ಲಿ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಮೈಕ್ರೋ ಅಂಡ್ ಮೈಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಬಿಕಾಸ್ ಎಕನಾಮಿಕಲಿ ರನ್ ಆಗ್ತಾ ಇರತಕ್ಕಂಥದ್ದು ಸ್ಟಾಕ್ ಮಾರ್ಕೆಟ್, ಸುಮಾರು ರೀತಿಯ ವಿಷಯಗಳು ನಡೀತಾ ಇರುತ್ತೆ, ನಮಗೆ ಗೊತ್ತಿರೋದು ಇರುತ್ತೆ, ಗೊತ್ತಿಲ್ಲದೇನೂ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳಬೇಕಪ್ಪ ಅಂತ ಅಂದ್ರೆ, ಈಗ ಕೋವಿಡ್-19 ಸಿಚುವೇಶನ್ ಅಲ್ಲಿ ಈ ಒಂದು ಗೌರ್ಮೆಂಟ್ ಎಲ್ಲ ಕಡೆನೂ ಲಾಕ್ಡೌನ್ ಅನೌನ್ಸ್ ಮಾಡ್ಬಿಡ್ತು. ಆಬ್ವಿಯಸ್ಲಿ ಆ ಟೈಮಲ್ಲಿ ಟ್ರಾವೆಲ್ ಇಂಡಸ್ಟ್ರಿ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಸುಮಾರು ನಷ್ಟಗಳನ್ನ ಅನುಭವಿಸ್ತು. ಸೊ ಆ ಒಂದು ಸಮಯದಲ್ಲಿ ಸಿನ್ಸ್ ಅವ್ರಿಗೆ ರೆವೆನ್ಯೂ ಇಲ್ಲ, ಅವ್ರಿಗೆ ಲಾಭ ಬರ್ತಿಲ್ಲ ಅಂತ ಅಂದ್ರೆ ಕಂಪನಿ ಪರ್ಫಾರ್ಮ್ ಆಗೋದಕ್ಕೆ ಚಾನ್ಸೇ ಇರಲ್ಲ. ಸೊ ಆ ತರ ಸಮಯದಲ್ಲಿ ಈ ಒಂದು ನ್ಯೂಸ್ ಏನಿತ್ತು ಅದರ ಪರಿಣಾಮ ಡೈರೆಕ್ಟ್ ಆಗಿ ಒಂದು ಬಿಸ್ನೆಸ್ ಮೇಲೆ ಬಿತ್ತು. ಇದರಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ಕಂಪನಿಗಳನ್ನು ಕೂಡ ಸುಮಾರು ದೊಡ್ಡ ದೊಡ್ಡ ಕ್ರಾಶ್ ಗಳನ್ನ ಕಾಣ್ತು ಆ ಸಮಯದಲ್ಲಿ. ಬಟ್ ಅದಾದ್ಮೇಲೆ ಮತ್ತೆ ಲಾಕ್ಡೌನ್ ಈಸ್ ಆಯ್ತು, ಲಾಕ್ಡೌನ್ ರಿಲೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು, ಕೋವಿಡ್ ನಂಬರ್ ಕೂಡ ಕಡಿಮೆ ಆಗ್ತಾ ಬಂತು. ಅದಾದ್ಮೇಲೆ ನಮ್ಮೆಲ್ಲರಿಗೂ ಗೊತ್ತಿದೆ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಆಯಿತು. ಬರೀ ಅದಷ್ಟೇ ಅಲ್ಲ, ಈಗ ಈ ಹೋಟೆಲ್ ಹಾಗೆ ಈ ಟ್ರಾವೆಲ್ ಇಂಡಸ್ಟ್ರಿ ಅಂತ ನೋಡೋದಾದ್ರೆ ಒಂದು ಒಳ್ಳೆಯ ಗ್ರೋತ್ ಅಥವಾ ಒಂದು ಒಳ್ಳೆಯ ಡಿಸೆಂಟ್ ರಿಕವರಿ ಗ್ರೋತ್ ಅನ್ನ ಕಂಡು ಬಂದಿದೆ ಈ ಒಂದು ಇಂಡಸ್ಟ್ರಿಯಲ್ಲಿ. ಸೊ ಇದರಿಂದ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಯಾವುದೇ ಒಂದು ಸುತ್ತಮುತ್ತ ಇರತಕ್ಕಂತಹ ಒಂದು ಎಕನಾಮಿಕ್ ಫ್ಯಾಕ್ಟರ್ಸ್ ಗಳೇನಿದೆಯೋ ಮೈಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಸೊ ಈ ತರ ಫ್ಯಾಕ್ಟರ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವಾಗ ನಮ್ಮ ಹೂಡಿಕೆಯನ್ನ ಮಾಡಿದೀವಿ ಅಥವಾ ಹೂಡಿಕೆಯನ್ನ ಮಾಡಬೇಕು ಅಂತ ಇರ್ತೀವೋ ಆ ತರ ಸಮಯದಲ್ಲಿ. ಲಿಕ್ವಿಡಿಟಿ ಅಂತ ಅಂದ್ರೆ ವೆರಿ ಸಿಂಪಲ್, ಯಾವುದೇ ಒಂದು ವ್ಯವಹಾರ ನಡೀತಾ ಇದೆ ಅಂತ ಅಂದ್ರೆ ಆ ವ್ಯವಹಾರದಲ್ಲಿ ಎಷ್ಟು ಜನ ಇದಾರಪ್ಪ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಸಪೋಸ್ ಕಡಿಮೆ ಇದಾರೆ, ಅಲ್ಲಿ ಪ್ರಾಡಕ್ಟ್ ಇರೋದು ಜಾಸ್ತಿ ಇದೆ ಬಟ್ ಜನಗಳು ಕಡಿಮೆ ಇದಾರೆ ಅಂತಂದ್ರೆ ಯಾವ ಪ್ರೈಸ್ ಬೇಕೋ ಆ ಪ್ರೈಸ್ಗೆ ಬಿಡ್ಗಳು ಅಥವಾ ಆಫರ್ಗಳು ನಡೀತಾ ಇರುತ್ತೆ. ಸೊ ಆ ತರ ಒಂದು ವಿಷಯದನ್ನ ಗಮನದಲ್ಲಿ ಇಟ್ಕೊಂಡು ಹೂಡಿಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕೇಳ್ತಾ ಇರಬಹುದು, ಕೆಲವೊಂದು ಸ್ಟಾಕ್ಸ್ಗಳು ಅಷ್ಟು ಮೂವ್ ಆಯ್ತಂತೆ, ಇಷ್ಟು ಮೂವ್ ಆಯ್ತಂತೆ, ಸಡನ್ ಆಗಿ 10% ಮೂವ್ ಆಗೋಯ್ತು. ಈ ತರ ಸುದ್ದಿಗಳನ್ನು ಕೂಡ ನಾವು ಕೇಳ್ತಾ ಇರ್ತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇದು ಏನಕ್ಕಪ್ಪ ಆಗುತ್ತೆ ಅಂತ ಅಂದ್ರೆ, ಜನಗಳು ಯಾವಾಗ ಕಡಿಮೆ ಇರ್ತಾರೋ, ಯಾವಾಗ ಒಂದು ಟ್ರೇಡಿಂಗ್ ಸಿಚುವೇಶನ್ ಅಲ್ಲಿ ಯಾರು ತಗೊಳ್ತಾ ಇರ್ತಾರೋ ಯಾರು ಕೊಡ್ತಾ ಇರ್ತಾರೋ ಅವ್ರ ಮಿಡ್ಲ್ ಅಲ್ಲಿ ಪ್ರೈಸ್ ಡಿಫರೆನ್ಸ್ ಏನಿರುತ್ತೋ ಅದು ತುಂಬಾ ಜಾಸ್ತಿ ಇರುತ್ತೆ. ಅದಾದಾಗ ತುಂಬಾ ವೇರಿಯೇಷನ್ಸ್ ಗಳು ಆ ಒಂದು ಸ್ಟಾಕ್ ಅಥವಾ ಒಂದು ಅಸೆಟ್ ಕ್ಲಾಸ್ ಅಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ ಅಂತಂದ್ರೂ ಕೂಡ, ಎಸ್ಪೆಷಲಿ ನೀವು ಬಿಗಿನರ್ ಆಗಿದ್ರೆ ಆಲ್ವೇಸ್ ನೀವು ಒಂದು ಬ್ಲೂ ಚಿಪ್ ಕಂಪನೀಸ್ಗಳು, ಈ ತರ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆ ಮಾಡಿಕೊಂಡು ಮುಂದೆ ಹೋಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ಕಡಿಮೆ ಕ್ಯಾಪಿಟಲೈಸೇಷನ್ ಇರ್ತಕ್ಕಂಥ ಸ್ಟಾಕ್ಸ್ ಗಳನ್ನ ಅವಾಯ್ಡ್ ಮಾಡೋದು ಸೂಕ್ತವಾಗಿರುತ್ತೆ. ಯಾವುದೇ ಒಂದು ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಎಷ್ಟು ಜನ ಅದರಲ್ಲಿದ್ದಾರೆ ಅಥವಾ ಎಷ್ಟು ಜನ ಅದರಲ್ಲಿ ಆಸಕ್ತರಾಗಿದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ. ಮೂರನೇ ಇಂಪಾರ್ಟೆಂಟ್ ಆಪ್ಷನ್ ನಾವು ತಿಳ್ಕೊಂಡಿರ್ಬೇಕಾಗಿರ್ತಕ್ಕಂಥದ್ದು ಪಾಲಿಸಿ ಅಂಡ್ ರೆಗ್ಯುಲೇಟರಿ ಚೇಂಜಸ್. ಈಗ ಯಾವುದೇ ನಮ್ಮ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ರೆ ಇಟ್ ಇಸ್ ರೆಗ್ಯುಲೇಟೆಡ್ ಬೈ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ. ಸೊ ಇವರು ಸೆಬಿ ಅವರು ಏನ್ ಹೇಳ್ತಾರೆ, ಈಗ ಏನಾದ್ರು ಒಂದು ರೆಗ್ಯುಲೇಷನ್ ಚೇಂಜ್ ಮಾಡಿದ್ರು ಅಥವಾ ಏನಾದ್ರು ಒಂದು ರೂಲ್ಸ್ ನ ಚೇಂಜ್ ಮಾಡಿದ್ರು, ಅಥವಾ ಈಗ ಬಜೆಟ್ ಇರ್ಬೋದು, ಎವ್ರಿ ಇಯರ್ ಬಜೆಟ್ ಅನೌನ್ಸ್ ಮಾಡ್ತಾರೆ. ಬಜೆಟ್ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ರಿಲೇಟೆಡ್ ಏನಾದ್ರು ಲಾಭ ಕೊಟ್ಟರು ಅಥವಾ ಇಂಡಸ್ಟ್ರಿ ರಿಲೇಟೆಡ್ ಏನಾರೋ ಒಂದು ಡೈರೆಕ್ಟ್ ಇಂಪ್ಲಿಕೇಟ್ ಆಗೋದಂದ್ರೆ ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಹಾಕೋದಾಗ್ಲಿ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡೋದಾಗ್ಲಿ, ಈ ತರ ಎಲ್ಲ ಮಾಡಿದಾಗ ಅದರ ಒಂದು ಪರಿಣಾಮನೂ ಕೂಡ ಸ್ಟಾಕ್ ಮಾರ್ಕೆಟ್ ಮೇಲೆ ಬೀಳುತ್ತೆ. ಹಾಗಾಗಿ ಕೂಡ ಸ್ಟಾಕ್ ಮಾರ್ಕೆಟ್ ಮೂವ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ನಮ್ಗೆ ಇದರಿಂದ ಕಲಿಲಿಕ್ಕೆ ಏನ್ ಸಿಗುತ್ತಪ್ಪ ಅಂತ ಅಂದ್ರೆ, ಯಾವುದೇ ಒಂದು ಈಗ ದೊಡ್ಡ ದೊಡ್ಡ ನ್ಯೂಸ್ ಗಳಿರ್ಬೋದು, ಬಜೆಟ್ ಇರ್ಬೋದು ಅಥವಾ ಸೆಬಿ ಕಡೆಯಿಂದ ಏನಾದ್ರು ಸರ್ಕ್ಯುಲೇಷನ್ ಬಂದ್ರೆ ಇದೆಲ್ಲದ್ರ ಬಗ್ಗೆನೂ ಗಮನದಲ್ಲಿ ಇಟ್ಕೊಂಡಿರ್ಬೇಕು, ಎಸ್ಪೆಷಲಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ ರಿಲೇಟೆಡ್. ಸೊ ಅವಾಗ ನಾವು ಸೇಫ್ ಆಗಿ ಏನ್ ಮಾಡಬೇಕು ಅಟ್ಲೀಸ್ಟ್ ಗೊತ್ತಿರುತ್ತೆ, ಅಥವಾ ನಾವು ಅವಸರದಲ್ಲಿ ಯಾವುದೇ ರೀತಿಯ ಡಿಸಿಷನ್ ತಗೊಳ್ಳದೆ ಒಂದು ಬೆಟರ್ ಡಿಸಿಷನ್ ತಗೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಇದರ ಮೂಲಕ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ರೆಗ್ಯುಲೇಟರಿ ಚೇಂಜಸ್ಗಳು ಅಥವಾ ಏನಾದರೂ ಒಂದು ಗೌರ್ಮೆಂಟ್ ರಿಲೇಟೆಡ್ ಪಾಲಿಸೀಸ್ ಅಲ್ಲಿ ಏನಾದ್ರು ಚೇಂಜಸ್ಗಳು ಆದ್ರೂ ಕೂಡ ಅದರ ಪರಿಣಾಮ ಸ್ಟಾಕ್ ಮಾರ್ಕೆಟ್ ಮೇಲೆ ಬೀಳುತ್ತೆ. ಸೊ ಅದರಿಂದ ಸ್ಟಾಕ್ ಮಾರ್ಕೆಟ್ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ಟಾಕ್ ಪ್ರೈಸ್ ಗೆ ಡೈರೆಕ್ಟ್ ಆಗಿ ಇಂಪ್ಲಿಕೇಟ್ ಆಗ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಡಿಸಿಷನ್ಸ್. ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದ್ರು ಡಿಸಿಷನ್ಸ್ ತಗೊಂಡ್ರೆ ಅಥವಾ ಏನಾದ್ರು ಅನೌನ್ಸ್ಮೆಂಟ್ ಗಳನ್ನ ಮಾಡಿದ್ರೆ ಅದರ ಒಂದು ಡೈರೆಕ್ಟ್ ಇಂಪ್ಲಿಕೇಶನ್ ಕೂಡ ಸ್ಟಾಕ್ ಮೇಲೆ ಬೀಳುತ್ತೆ, ಸ್ಟಾಕ್ ಹೆಚ್ಚು ಕಡಿಮೆ ಮೂವ್ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳಬೇಕಪ್ಪ ಅಂತ ಅಂದ್ರೆ, ಇದು ಎಕ್ಸಾಂಪಲ್ ಅಷ್ಟೇ. ಏಷ್ಯನ್ ಪೇಂಟ್ಸ್ ಇಂದ ಅವ್ರು ಹೇಳಿಬಿಟ್ರು, ಏನಂತ ಮ್ಯಾನೇಜ್ಮೆಂಟ್ ಇಂದ ಡಿಸೈಡ್ ಮಾಡಿ ಕನ್ಕ್ಲೂಡ್ ಮಾಡಿದ್ರು, ಸೊ ನಮ್ಮ
ಪ್ರಾಡಕ್ಟ್ಗಳ ಪ್ರೈಸನ್ನು ನಾವು ಜಾಸ್ತಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ವಿಷಯ ಬಂದ ತಕ್ಷಣ ಆಬ್ವಿಯಸ್ಲಿ ಮೋಸ್ಟ್ ಆಫ್ ದ ಪೀಪಲ್ ಏನು ಅಂದರೆ, ಈಗ ಅವರ ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಆಯಿತು ಅಂತಂದರೆ ಅವ್ರ ಲಾಭ ಜಾಸ್ತಿ ಆಗುತ್ತೆ. ಸೊ ಇದು ಮೇ ಬಿ ಪಾಸಿಟಿವ್ ನ್ಯೂಸ್ ಇರ್ಬೋದು ಅಂತ ಹೇಳ್ಬಿಟ್ಟು ಸುಮಾರು ಜನ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಸಮಯದಲ್ಲಿ ಅವರ ಸ್ಟಾಕ್ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಎಕ್ಸಾಂಪಲ್ ಆಗಿತ್ತು ಅಷ್ಟೇ. ಬಟ್ ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಆಗಬೇಕಾಗಿರೋದು, ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಡಿಸಿಷನ್ಸು ತುಂಬ ಕ್ರಿಟಿಕಲ್ ರೋಲ್ನ ಪ್ಲೇ ಮಾಡುತ್ತೆ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಅಥವಾ ಒಂದು ಸ್ಟಾಕ್ ಪ್ರೈಸಿನ ಮೇಲೆ. ಸೊ ಹಾಗಾಗಿ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ರಿಲೇಟೆಡ್ ಏನಾದ್ರು ಒಂದು ಡಿಸಿಷನ್ಸ್ಗಳು ಅಥವಾ ಅವರ ಸರ್ಕ್ಯುಲೇಷನ್ಸ್ಗಳಿದ್ರೂ ಕೂಡ ಅದನ್ನು ಪ್ರಾಪರಾಗಿ ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಕೇಳ್ಬೋದು ಇಲ್ಲಿ ಸರ್ ನನಗೆ ಇನ್ಫಾರ್ಮೇಷನ್ ಎಲ್ಲಿಂದ ದೊರೆಯುತ್ತೆ ಅಂತ ಹೇಳ್ಕೊಂಡು. ಗ್ರೋ ಆ್ಯಪ್ ಇದ್ದರೆ ನೀವು ಅದರಲ್ಲಿ ಇವೆಂಟ್ಸ್ಗಳು ಅಥವಾ ಅದರಲ್ಲಿ ನಡೀತಕ್ಕಂಥ ಒಂದು ಸರ್ಕ್ಯುಲೇಷನ್ಸ್ಗಳನ್ನ ಈಸಿಯಾಗಿ ಫಾಲೋ ಮಾಡ್ಬೋದು. ಏನಾದ್ರು ನ್ಯೂಸ್ಗಳಿದ್ರೂ ನಿಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ನೀವು ಬೇರೆ ಕಡೆಗೆ ಹೋಗುವಂಥ ಅವಶ್ಯಕತೆನೇ ಇಲ್ಲ. ಗ್ರೋ ಆ್ಯಪಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ಗಳು ಸಿಗುತ್ತೆ. ಸಪೋಸ್ ನಿಮ್ಮ ಹತ್ರ ಗ್ರೋ ಅಕೌಂಟ್ ಇಲ್ಲ, ಗ್ರೋ ಆ್ಯಪ್ ನಿಮ್ಮ ಹತ್ರ ಯೂಸ್ ಮಾಡ್ತಿಲ್ಲ ಅಂತ ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಯೂಸ್ ಮಾಡ್ಕೊಂಡು ಗ್ರೋ ಆ್ಯಪ್ ಅಕೌಂಟ್ನ ಓಪನ್ ಮಾಡ್ಕೊಂಡು ಈ ಒಂದು ಡೀಟೇಲ್ಸ್ಗಳನ್ನ ನೀವು ಪಡಿಬಹುದಾಗಿರುತ್ತೆ. 5ನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ಟಾಕ್ ಮಾರ್ಕೆಟ್ಗೆ ಎಫೆಕ್ಟ್ ಆಗ್ತಕ್ಕಂಥದ್ದು ಪೊಲಿಟಿಕಲ್ ಸಿನಾರಿಯೋ. ರಾಜಕೀಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದರ ಇಂಪ್ಯಾಕ್ಟ್ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಮೇಲೆ ಬೀಳುತ್ತೆ. ಯಾವುದೇ ಒಂದು ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನಪ್ಪ ಅಂದರೆ, ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಒಂದು ಸಸ್ಟೈನಬಲ್ ಆಗಿ ಮೇಲೆ ಹೋಗುತ್ತೆ ಅಂತ ಅಂದಾಗ ಅದು ನಮ್ಮ ಒಂದು ಸಸ್ಟೈನ್ಡ್ ಗೌರ್ಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಈಗ ಯಾವುದೇ ಗೌರ್ಮೆಂಟ್ ಇರ್ಬೋದು, ಅದು ಪಾರ್ಟಿ ಗಿಟಿ ಅಂತ ನಾನು ಹೇಳ್ತಾ ಇಲ್ಲ. ಯಾವುದೇ ಒಂದು ಕಂಟ್ರಿಯಲ್ಲಿ ಒಂದು ಸ್ಟೇಬಲ್ ಗೌರ್ಮೆಂಟ್ ಇದೆ, ಸ್ಟೇಬಲ್ ಗೌರ್ಮೆಂಟ್ ರನ್ ಆಗ್ತಾ ಇದೆ ಅಂತ ಅಂದಾಗ ಆಬ್ವಿಯಸ್ಲಿ ಅಲ್ಲಿ ಒಂದು ಡೆವಲಪ್ಮೆಂಟ್ಸ್ಗಳು ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಆಬ್ವಿಯಸ್ಲಿ ಆ ಥರ ಒಂದು ಸಮಯದಲ್ಲಿ ಆ ದೇಶದ ಆರ್ಥಿಕ ಪರಿಸ್ಥಿತಿ ಏನಿದೆಯೋ ಅದು ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಬಟ್ ಅದೇ ಏನಾದರೂ ಪೊಲಿಟಿಕಲ್ ರಿಲೇಟೆಡ್ ಇಶ್ಯೂಸ್ಗಳಾದ್ರೆ ಅಥವಾ ಏನಾದ್ರು ಒಂದು ಚೇಂಜಸ್ಗಳಾದ್ರೆ, ಯಾರು ನಮ್ಮ ಲೀಡರ್ಸ್ ಇದಾರೋ ಅದರಲ್ಲಿ ಏನಾದ್ರು ವೇರಿಯೇಷನ್ಸ್ಗಳಾದ್ರೂ ಕೂಡ ಅದರ ಡೈರೆಕ್ಟ್ ಇಂಪ್ಲಿಕೇಶನ್ ಸ್ಟಾಕ್ ಮಾರ್ಕೆಟ್ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ರಿಲೇಟೆಡ್ ಇದ್ರೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೂ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸರೌಂಡಿಂಗ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ನನ್ನ ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಫರ್ಗೆಟ್ ಅಬೌಟ್ ಎಲ್ಲ ಇನ್ವೆಸ್ಟ್ಮೆಂಟ್ನು ನೋಡೋದು ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಹೂಡಿಕೆ ಮಾಡಿರ್ತಕ್ಕಂತಹ ಒಂದು ಇನ್ವೆಸ್ಟ್ಮೆಂಟಲ್ಲಿ ಏನಾದ್ರು ಚೇಂಜಸ್ಗಳಾಗ್ತಿದೆಯಾ ಬಿಕಾಸ್ ಆಫ್ ದಿಸ್ ಫ್ಯಾಕ್ಟರ್, ಇದನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ನೀವು ಹೂಡಿಕೆ ಹೊಸದಾಗಿ ಮಾಡ್ತಿದ್ದೀರಾ ಅಂತಂದರೆ ಈ ಪಾಯಿಂಟ್ಸ್ಗಳನ್ನು ಗಮನದಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. 6ನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಂದು ನ್ಯಾಚುರಲ್ ಡಿಸಾಸ್ಟರ್ಸ್. ಯಾವುದೇ ಒಂದು ದೇಶದಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಾದರೆ ಅದು ಯಾವುದೇ ಇರ್ಬೋದು, ಸುನಾಮಿ ಇರ್ಬೋದು ಅಥವಾ ಮೇಜರ್ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಿ ಎಕನಾಮಿಕಲಿ ಅದೇನಾದ್ರು ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಇದು ಇಮಿಡಿಯೇಟ್ ಪರಿಣಾಮವನ್ನು ಸ್ಟಾಕ್ ಮಾರ್ಕೆಟ್ನ ಮೇಲೂ ಕೂಡ ಬೀರ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಕೋವಿಡ್-19 ಸಿಚುವೇಷನಲ್ಲಿ ಎಲ್ಲರೂ ಹೆದರ್ಕೊಂಡ್ಬಿಟ್ಟಿರೋ ಜನಗಳು, ಸುಮಾರು ರೀತಿಯ ಒಂದು ನಷ್ಟಗಳು ಉಂಟಾಯಿತು ಬಿಸ್ನೆಸ್ಗಳಿಗೆ. ಸುಮಾರು 25% ಜಾಸ್ತಿ ಮಾರ್ಕೆಟ್ ಕ್ರಾಶ್ ಆಯಿತು 2020ಯಲ್ಲಿ. ಬಟ್ ಅದಾದಮೇಲೆ ಮತ್ತೆ ಅದೇ ರೀತಿಯಾಗಿ ರಿಕವರ್ ಆಯಿತು. ಬಟ್ ಅದು ಬೇರೆ. ಬಟ್ ಇಲ್ಲಿ ನಮಗೆ ಅರ್ಥ ಆಗಬೇಕಾಗಿರ್ತಕ್ಕಂತಹ ವಿಷಯ ಏನು ಅಂತ ಅಂದರೆ, ಯಾವುದೇ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆದ್ರೂ ಕೂಡ ಅದರ ಪರಿಣಾಮವು ಕೂಡ ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಥವಾ ಸ್ಟಾಕ್ಗಳ ಮೇಲೆ ಬೀರುತ್ತೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಒಂದು ಫ್ಯಾಕ್ಟರ್ ಅದರ್ ಫ್ಯಾಕ್ಟರ್ಸ್ ಅಂತ ಮೆನ್ಷನ್ ಮಾಡಿದೀವಿ. ಇದರಲ್ಲಿ ಸುಮಾರು ರೀತಿಯ ಒಂದು ವಿಷಯಗಳು ಇನ್ಕ್ಲೂಡ್ ಆಗಿರುತ್ತೆ. ಲೈಕ್ ಏನಪ್ಪಾ ಅಂದರೆ, ಯಾವುದೇ ಒಂದು ಕಂಪನಿ ಇಂಟರ್ನಲ್ ಫ್ಯಾಕ್ಟರ್ಸ್ ಲೈಕ್ ಡಿವಿಡೆಂಡ್ ಅನೌನ್ಸ್ ಮಾಡೋದಿರ್ಬೋದು, ಬೋನಸ್ ಕೊಡೋದಿರ್ಬೋದು, ಸ್ಟಾಕ್ ಸ್ಪ್ಲಿಟ್ ಆಗೋದಿರ್ಬೋದು, ಆಮೇಲೆ ರೈಟ್ ಇರ್ಬೋದು ಸ್ಟಾಕ್ದು, ಈ ರೀತಿ ಡಿಫ್ರೆಂಟ್ ಒಂದು ಬೈಬ್ಯಾಕ್ ಇರ್ಬೋದು. ಈ ಥರ ವೇರಿಯಸ್ ಆಪ್ಷನ್ಸ್ಗಳು ಏನು ಕೊಡ್ತಾರೋ, ಒಂದು ಆ್ಯಕ್ಷನ್ಸ್ಗಳಿರುತ್ತೋ ಕಂಪನಿಲಿ ಆಗ್ತಕ್ಕಂಥದ್ದು, ಇದು ಕೂಡ ಒಂದು ಶೇರಿನ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅಷ್ಟೇ ಅಲ್ಲ, ಇವನ್ ಏನಾದರೂ ರೂಮರ್ಸ್ಗಳು, ಊಹಾಪೋಹೆಗಳ ಒಂದು ನ್ಯೂಸ್ಗಳಿದ್ರು ಕೂಡ ಅದು ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದರೆ, ಯಾವಾಗೆಲ್ಲ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ತೀರಾ ಡ್ರಾಸ್ಟಿಕಲಿ ವೇರಿಯೇಷನ್ಸ್ಗಳು ಕಾಣುತ್ತೋ ಆ ಥರ ಸಮಯದಲ್ಲಿ ನಾವು ಏನಕ್ಕೆ ಆ ಒಂದು ವೇರಿಯೇಷನ್ಸ್ಗಳು, ಈ ರೀತಿ ಸಡನ್ ವೇರಿಯೇಷನ್ಸ್ಗಳು ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಕಾಣ್ತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ತಿಳ್ಕೊಳ್ಳೋದೇ ಸುಮ್ಮನೆ ಹರಿಬರಿಲಿ ಯಾವುದೇ ಒಂದು ಡಿಸಿಷನ್ಸ್ ತೊಗೊಳ್ಳೋದು, ಇರೋ ಶೇರ್ನ ಸೆಲ್ ಮಾಡ್ಬಿಡೋದು ಅಥವಾ ಹೋಗ್ಬಿಟ್ಟು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಇನ್ನೊಂದು ಬೈ ಮಾಡಿಬಿಡೋದು, ಈ ಥರ ಮಾಡೋದು ಅಷ್ಟೊಂದು ಸೂಕ್ತವಾಗಿರಲ್ಲ. ಸೊ ಹಾಗಾಗಿ ಯಾವುದೇ ಒಂದು ವಿಷಯ ನಡೀತಾ ಇದೆ, ಏನೋ ಒಂದು ಹೆಚ್ಚು ಕಡಿಮೆ ವೇರಿಯೇಷನ್ಸ್ಗಳು ನಡೀತಾ ಇದೆ ಅಂತಂದರೆ ಅದು ಏನಕ್ಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿವರೆಗೂ ಸುಮಾರು ವಿಷಯಗಳು ನಮ್ಗೆ ಅರ್ಥ ಆಗಿದೆ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂದರೆ, ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನು ಸ್ಟಾಕ್ ಮಾರ್ಕೆಟ್ ಫಿನಾನ್ಸ್ ಬಗ್ಗೆ ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಆ ಅಪ್ಡೇಟ್ಸ್ಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಸಿಗಬೇಕು ಅಂತ ಅಂದರೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಷನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರಾಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.